ರಾಯಭಾಗ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ ದಲಿತ ರೈತರ ಮೇಲೆ ದೌರ್ಜನ್ಯ ಹಾಗೂ ಕಿರುಕುಳ. ರಾಮಪ್ಪ ಶಿವಪ್ಪ ಗಗರಿ ಎಂಬ ವ್ಯಕ್ತಿ ಹಂದಿಗುಂದ ಗ್ರಾಮದ ನಿವಾಸಿಯಾಗಿರುತ್ತಾನೆ. ಈತನ ಮೇಲೆ ಸುಮಾರು 7 ವರ್ಷಗಳಿಂದ ಮೇಲಿಂದ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಾರೆ. ಹಂದಿಗುಂದ ಗ್ರಾಮದ ಹೊಲಗದ್ದೆಯಲ್ಲಿ ಸುಮಾರು ದಲಿತ ಕುಟುಂಬ ವಾಸವಾಗಿರುತ್ತೆ ಮತ್ತು ಕನಿಷ್ಠವಾದರೂ ದಲಿತ ಬಾಂಧವರ 50 ಎಕರೆ ಹೊಲ ಗದ್ದೆ ಇರ್ತದೆ. ಹೋಗು ಬರುವ ದಾರಿಯಲ್ಲಿ ದಿನನಿತ್ಯ ಮಲ್ಲಪ್ಪ ಪರಪ್ಪ ಬೆಸಗುಂದಿ ಎಂಬ ವ್ಯಕ್ತಿ ಬೆದರಿಕೆ ಹಾಕುವುದು ಮತ್ತು ವಾಹನಗಳನ್ನ ಹೋಗುವಾಗ ದಾರಿಯಲ್ಲಿ ಕಲ್ಲು ಇಡುವುದು ಈ ರೀತಿ ಮಾಡ್ತಾ ಇರುತ್ತಾನೆ. ದಲಿತ ರೈತರು ದಬ್ಬಾಳಿಕೆ ತಾಳಲಾರದೆ ನೊಂದುಕೊಂಡು ಮಾಧ್ಯಮದ ಮುಂದೆ ಬಂದಿರುತ್ತಾರೆ. ಎಲ್ಲ ಅಧಿಕಾರಿಗಳು ಮನವಿ ಮಾಡಿದ್ರೂ ಕೂಡ ಪ್ರಯೋಜನವಾಗಿಲ್ಲ ಎಂದು ರಾಮಪ್ಪ ಶಿವಪ್ಪ ಗಗರಿ ಮಾಧ್ಯಮದೊಂದಿಗೆ ಹೇಳಲಾಯಿತು. ನಮಗೆ ಬೇಕಾದ ಕಲ್ಲು ತಗೊಂಡು ಕಲ್ಲು ಹಚ್ಚಿಬಿಟ್ಬಿಡ್ತಾರೆ. ಹೋಗ್ಬೇಕಾದ್ರೆ ಈ ರೈತನ ಬಡಪಾಯಿ ರೈತನಿಗೆ ಕಲ್ಲು ಹಾಕ್ತಾರೆ. ಇದು ನ್ಯಾಯನಾ ಅನ್ಯಾಯನಾ? ನ್ಯಾಯನಾ? ತೀರಿ ಸರ್, ನೋಡಿ ಸರ್, ಇದು ನೋಡಿ ಈ ರೀತಿ ಕಲ್ಲು ಹಾಕ್ತಾ ಇದ್ದಾರೆ. ಈ ರೀತಿ ಕಲ್ಲು ಹಾಕೋದು ನೋಡಿ ಸರ್, ನೋಡಿ ಸರ್, ನೋಡಿ ಎಷ್ಟು ಬಡ ಕುಟುಂಬಕ್ಕೆ ರೈತನಿಗೆ ದಲಿತ ರೈತನಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಸರ್ಕಾರ ಯಾವ ರೀತಿ ಇದನ್ನ ಒಂದು ಒಳ್ಳೆ ಮಾರ್ಗದರ್ಶನ ಕಾಯ್ದು ನೋಡ್ಬೇಕಾಗಿದೆ. ಸರ್ ಸರಿನಾ? ಇದು ಇನ್ನೂವರೆಗೆ ಇದು ಪಿಳಿ ಹೋದ್ರೆ ದಲಿತರ ಮೇಲೆ ಅನ್ಯಾಯ ಆಗ್ತಿರೋದು. ನ್ಯಾಯ ಅನ್ಯಾಯ ಆಗ್ತದೆ. ನ್ಯಾಯ ಇನ್ನೂವರೆಗೆ ನ್ಯಾಯ ಅನ್ಯಾಯ ಅನ್ನೋದು ಇನ್ನೂ ಕಂಡು ಬರ್ತಾ ಇಲ್ಲ ಸರ್. ಇದು ನ್ಯಾಯನೋ ಅನ್ಯಾಯವೋ ಹೇಳಿ ಸರ್, ತಾವೇ ಹೇಳಿ ಸರ್. ಹಲೋ, ಇವರು ರೈತರ ನಮ್ಮ ಭೂಮಿ ತಗೊಂಡ ನಮ್ಗೆ ಅನ್ಯಾಯ ಮಾಡತ್ತಾರು. ಹಾಲಿ ಬೀಳೋರ್ರಿ ನಮಗೆ ಭಾರಿ ಇದು ಮಾಡೋರು. ಮೀಡಿಯಾವ್ರನ್ನ ನಂಬೇನಿ. ತಹಸೀಲ್ದಾರ್ ಆಗಲಿ ಮತ್ತು ಮ್ಯಾಲ ಅಧಿಕಾರಿಗಳು ತಿಳಿಸಿರು ಕಂಪ್ಲೀಟ್ ಆದರೂ ಅವ್ರು ದಾದ ಮಾಡಲಿಲ್ಲ. ನಿಮ್ಮ ಮೀಡಿಯಾವ್ರು ನಂಬೇನಿ. ನೀವು ಏನು ಮಾಡ್ರಿ ನಾನು ಔಷಧ ತೊಗೊಳ್ಳೋಂಥ ಪರಿಸ್ಥಿತಿ ನನಗೆ ಬಂದೈತೆ ರೀ. ಹೇಳ್ರಿ ಸರ್, ಅದನ್ನ ಇದನ್ನ ಟ್ಯಾಕ್ಟರ್ ಬರೋವಲ್ಲ, ಎತ್ಕೊಂಡು ಬರೋವಲ್ಲ ಇಲ್ಲಿ. ಅದಕ್ಕಾಗಿ ರೀ ನೀವು ಏನು ಮಾಡ್ರಿ ಸರ್. ನಿಮ್ಮ ನಂಬೇನೆ ಮೀಡಿಯಾವ್ರು ನಾವು ನಂಬೇನೆ. ಮತ್ತು ನಾನು ಸಾಕಾಗಿ ಹೇಳ್ತೀರಿ, ಜೀವನ ಸಾಕಾಗೈತಿ. ನಿಮ್ಮ ಮಲ್ಲಪ್ಪ ಪರಪ್ಪ ಬೆಸಗುಂದಿ ಮುಂದ್ರಿ ಕುಂಡ್ಲಿಗಪ್ಪ ಲಗಮಪ್ಪ ಮಂಟ್ರ ಇವರು ನಮ್ಮನ್ನ ಭಾಳ ಕಡಾತಾರ ರೀ. ಹಾಜಾಕಲ್ಲು ಇದು ಹಾಜಾ ಟಿಂಗರ್ ಇದು ಮಾಡಾತಾರ ಸರ್. ಅದಕ್ಕೆ ನಿಮ್ಮ ನೆಂಬೇನೆ ನೀವು ಬಂದಾರಿ ಸರ. ನಾನು ಏನು ಮಾಡ್ರಿ, ನಾನು ಸಾಕಾಗಿ ಹೋಯ್ತು. ನಾ ಊರ್ಲಾಕ ಎಷ್ಟು ವರ್ಷದ ಈಗ 8 ವರ್ಷ ಆಯ್ತು ನನಗೆ ಕಡಾತಾರ ಅವ್ರು. ಹಾಂ ರೀ, ಒಟ್ಟ ಗಾಡಿನೂ ಬರೋವಲ್ಲ ರೀ, ಎತ್ಕೊಳಕ್ ಬರೋವಲ್ಲ ರೀ, ಏನು ಬರೋವಲ್ಲ. ನಾವು ದುಡುತ್ತಿನವ್ರ ನಾನು ಹಿಂಗೆ ಮಾಡತ್ತಾರ. ರೋಡ್ ಇಲ್ದಾರ ಸಂಬಂಧ ಹಾಂ, ರೋಡ್ ಇಲ್ದಾರ ಸಂಬಂಧ ಹಿಂಗೆ ಮಾಡತ್ತಾರ. ಒಟ್ಟ ನಮ್ಗೆ ಇಲ್ಲಿ ಬಿಡವಾರ್ರಿ ಅವ್ರ. ಹಿಂದಿನ ಮಾರಿ ಏನಾರ ಮಾಡೋದು ಮತ್ತು ಏನಾರ ಕಂಪ್ಲೀಟ್ ಕೊಡಕ್ಕೆ ವಾರ ಅವರು ಕಂಪ್ಲೀಟ್ ಕೊಟ್ಟು ನಮ್ಮ ಮೇಲೆ ಅಪಚಾರ ಮಾಡಿ ಈ ನಮ್ಮ ನನ್ನ ಮೇಲೆ ಅವ್ರಿ ಇದನ್ನ ರೇಪ್ ಕೇಸ್ ಬರ್ಸಿರು. ಅದಕ್ಕೆ ಕಚೇರಿಯಾಗೂ ನಾ ಬಿದ್ದು ಬಂದನ್ರಿ. ರೈತರು ಈ ನಮ್ಮನೆ ಕಡಾತಾರ. ನಮ್ಮ ಜಮೀನು ತೊಗೊಂಡು ನಮ್ಮನ್ನ ಕಡಾತಾರ್ರಿ. ಇದಕ್ಕೆ ಹೆಂಗೆ ಮಾಡ್ರಿ? ನಿಮ್ಮನ್ನ ನೆಮ್ಮೇನೆ ನೀವು ಏನು ಮಾಡ್ರಿ ಸರ್. ಅಧಿಕಾರಿಗಳಿಗೆ ಏನು ಬಂದಾರ ಇಲ್ಲಿ? ಅಧಿಕಾರಿಗಳಿಗೂ ನಾವು ಭೇಟಿಗಿದ್ದೀವಿ ರೀ ಸರ್. ಅದಕ್ಕೆ ಅದು ಏನೋ ಇದನ್ನಾಗಿಲ್ರಿ. ಯಾವ ಸ್ಪಂದನೆ ಕೊಡ್ತಾರ? ಯಾರು ಸ್ಪಂದನೆ ಕೊಟ್ಟಲ್ರಿ ಸರ್. ಅದಕ್ಕೆ ನೀವು ಏನು ಮಾಡ್ರಿ ಸರ್. ನಿಮ್ಮ ಪಾಜ್ ಬೀಳ್ತು ಊರ್ಲಾಕೊಳ್ಳು ಮತ್ತು ಕಾಯಂ. ರೋಡ್ ಇಲ್ದಾರಕ್ಕೆ 8 ಎಕರೆ ಪಡ ಬಿದ್ದೈತಿ ನಿಮ್ದು ಇಲ್ಲಿ. ನಮ್ದು ಅಂತಂದ್ರ ನಮ್ದು ಕೂಡ್ಸಿ 24 ಎಕರೆ ಐತಿ ಜಮೀನು. ಹಾಂ ರೀ, ಹಿಂಗಾಗ್ರಿ ನಮ್ದು ಎಲ್ಲ ಒಟ್ಟಿನಾಗೈತ್ರಿ. ನೀವೇನು ನಿಮ್ಮ ಪಾದಕ್ಕೆ ಬದನಿ ತಹಸೀಲ್ದಾರ್ ಸಾಹೇಬ್ರಿಗೂ ಮನವಿ ಮಾಡ್ತೀನಿ. ಅವ್ರು ಬೇಡ್ಕೊತನು ಮತ್ತು ಅಧಿಕಾರಿಗಳು ಮ್ಯಾಲಿನ ಅಧಿಕಾರಿಗಳಿಗೂ ಬೇಡ್ಕೊತನು. ನನಗೆ ಮಾತ್ರ ಇಷ್ಟು ಅನ್ಯಾಯ ಐತಿ. ಮತ್ತು ಔಷಧ ತೊಗೊಂಡು ಸಾಯವ ನಾ ಮಾತ್ರ ಇಟ್ಟು ಮಾಡವ್ರಿ ಸರ್. ರೋಡ್ ಎಷ್ಟು ಫೂಟ್ ಐತಿ? ರೋಡ್ ರೀ 10 ಫುಟ್ ಐತ್ರಿ ಮುಂದ್ರಿ. ಫಸ್ಟ್ 18 ಫುಟ್ 6 ಇಂಚ್ ಐತ್ರಿ. ಅಟ್ಟಿದ್ರು ಅದನ್ನ ಒಚ್ಕೊಂಡು ಬಂದಾರ್ರಿ. ನಾ ಏನ್ ಮಾಡ್ರಿ, ಒಟ್ಟ ಬಿಡವಾರಾಗ್ಯಾರು. ಕಾಗದ ಐತ್ರಿ, ಕಾಗದ ಐತಿ ಸರ್, ಕಾಗದ ಐತ್ರಿ. ಇದು ನೋಡ್ಕೊರಿ ಸರ್. ನಮ್ಮ ಈ ನಮೂನಿ ಮಾಡತ್ತಾರು ಸರ್. ನಮ್ಮ ಜಮೀನು ಹೇಳ್ರಿ ಅದು ಟ್ಯಾಕ್ಟರ್ ಬರೋರು ಎತ್ಕೊಂಡು ಬರೋರು ಅಲ್ಲಿ ಚಟಾಯಿಸ್ಕೊಂಡು ನಿಂತ ಒಟ್ಟು ಹೇಳಿ ಬಂದು ಮಸಾತಾರ ಅವ್ರು ರೈತರ. ಮತ್ತು ನಾ ಏನು ಮಾಡ್ರಿ ಸರ, ನಾನು ಈ ಜಮೀನ್ದಾಗ ನಾನು ದುಡ್ಯಾವ.
ಹಾಂ ರೀ ಕೂಲಿ ಕೆಲಸ ಮಾಡ್ತೀನಿ ನಾವು. ನನಗೆ ಏನು ಆಧಾರ ಇಲ್ಲ ರೀ, ಮತ್ತು ನನಗೆ ಅಂತ ಹಿಂಗೆ ಮಾಡ್ಯಾರ. ಈಗ ಅದು ಗಳೆ ಹೊಡೆದ್ರಿ, ಹ್ಞೂ ರೀ. ಅದಕ್ಕೆ ಬಿತ್ತಾಕ ಇದಿಲ್ಲ, ಅನುಕೂಲ ಆಗೋದಾಗಿತ್ತು. ಇದೊಂದು ಪಡಾಕ್ ಹಿಡಿದಿದೆ ರೀ. ಹ್ಞೂ ರೀ. ಏನೋ ಒಟ್ಟು ಸಾಲ ಸೂಲ ಮಾಡಿದ ತೀರ್ವಾತಾರಲ್ಲ ಸರ. ಒಟ್ಟು ನಾವು ಏರ್ ಬಡ್ಡಿ ಹಾಕ್ತೀವಿ ಅಂದ್ರೆ ಅವ್ರಿಗೂ ಹುಳು ಹಾಕ್ತಾರೆ ರೈತರು. ಅದಕ್ಕೆ ಹಿಂಗೆ ಆಗೈತೆ ರೀ ಸರ. ನೀವು ಮೀಡಿಯಾ ನಿಮ್ಮ ಪಾರ್ಕ್ ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ನಾವು ಇಂದು ರಾಯಬಾಗ್ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ ರೈತರಿಗೆ ಒಂದು ತುಂಬ ಅನ್ಯಾಯ ಆಗಿದೆ. ಪರರ ಜನರಿಂದ ಭಾಳ ಸುಮಾರು ವರ್ಷ ಅನ್ಯಾಯ ಮಾಡ್ತಾ ಇದ್ದಾರೆ. ಹೊಲಗದ್ದೆ ಉಳ್ಳಿಕ್ಕೂ ಸಹ ಕೊಡ್ತಾ ಇಲ್ಲ. ಈ ಸಮಯದಲ್ಲಿ ಮಳೆ ಇರುವುದರಿಂದ ಅನಾನುಕೂಲತೆ ಇದ್ರೂ ರೈತರು ಸಾಕಷ್ಟು ಹಾಲು ಬಿಟ್ಟಿದ್ದಾರೆ. ಹಾಲು ಬಿಡೋ ಪರಿಸ್ಥಿತಿ ಬಂದಿದೆ. ಯಾಕೆ ಕಾರಣ ಅಂತಂದರೆ, ಈ ವ್ಯಕ್ತಿ ದಲಿತನಾಗಿರೋ ಕಾರಣಕ್ಕೆ ಈ ಸುಮಾರು ಇರೋಂಥ ರಸ್ತೆನೂ ಬಂದ್ ಮಾಡ್ತಾ ಇದ್ದಾರೆ. ಗಾಡಿ ಹೋಗ್ಲಿಕ್ಕೆ, ಕಬ್ಬನ ಗಾಡಿ ಹೋಗ್ಲಿಕ್ಕೆ, ದನಗಳು ಹೋಗ್ಲಿಕ್ಕೆ ದಾರಿಯನ್ನು ಅಡೆತಡೆ ಮಾಡ್ತಾ ಇದ್ದಾರೆ. ಇದು ಕಾನೂನುಬದ್ಧವಾಗಿ ದಯವಿಟ್ಟು ನೊಂದ ವ್ಯಕ್ತಿಗೆ ಸರ್ಕಾರಿ ಇಲಾಖೆದವರು, ತಾಲೂಕು ಆಡಳಿತದವರು, ಅವರು ಈ ಸಂಬಂಧಪಟ್ಟ ಪೊಲೀಸ್ ಇಲಾಖೆದವರು ಆದಷ್ಟು ಬೇಗ ಇವರು ಕಾನೂನು ಪ್ರಕಾರ ಸಹಾಯ ಮಾಡಿ ಈ ದಲಿತ ಬಂದು ರೈತನಿಗೆ ಒಂದು ಸಹಕಾರ ಕೊಡಬೇಕು. ಹೊಲ ಉಳ್ಳಿಕ್ಕೆ, ಗಾಡಿ ವಾಹನಗಳು ಹೋಗಲಿಕ್ಕೆ ಸಹಾಯ ಮಾಡಿಕೊಡ್ಬೇಕಂದ್ರೆ ನಾನು BV ನ್ಯೂಸ್ ಶಿವಾಜನ್ ಬಾಳೆಸಿಗೂರು. ಈ ಸಂದರ್ಭದಲ್ಲಿ ಶಂಕರಪ್ಪ ಭೀಮಪ್ಪ ಗಗರಿ, ಮಲ್ಲಪ್ಪ ಭೀಮಪ್ಪ ಗಗರಿ ನೊಂದ ಕುಟುಂಬದ ವ್ಯಕ್ತಿಗಳು BV ನ್ಯೂಸ್ನೊಂದಿಗೆ ಮಾತನಾಡಿದರು. ಶಿವಾಜಿ ಎನ್ನ ಬಾಳೇಶ್ಗೋಳ್, ಭಾರತ ವೈಭವ ನ್ಯೂಸ್, ರಾಯಭಾಗ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.